ಅವರಿಬ್ಬರದ್ದು ಅನ್ಯೋನ್ಯ ಅನನ್ಯ ಅನುಸಂಧಾನ 6 ದಶಕ ಕೂಡಿ ಬಾಳಿದ್ರು. ಆದರೆ ಇವತ್ತು ತಮ್ಮ ನೆಚ್ಚಿನ ಜೀವ ಚಿತೆಯೇರಿದ್ರೆ ಪತ್ನಿ ಹೃದಯ ಭಾರವಾಗಿತ್ತು. ಒಡಲಾಳದಲ್ಲಿ ಬೆಟ್ಟದಷ್ಟು ವೇದನೆ ಹೊತ್ಕೊಂಡೇ ಮುದ್ದಿನ ಪತಿಯನ್ನ ಪ್ರೇಮಕೃಷ್ಣ ಬೀಳ್ಕೊಟ್ರು. ಆರು ದಶಕಗಳ ಕಾಲ ಜೊತೆಗಿದ್ದ ಜೀವ, ನೋವು ನಲಿವುಗಳನ್ನ ಹಂಚಿಕೊಂಡಿದ್ದ ಜೀವ, ಗೆಳೆಯನಂತಿದ್ದ ಪತಿ ಉಸಿರು ಚೆಲ್ಲಿ ಮಲಗಿದ್ರೆ ಮುದ್ದಿನ ಮಡದಿ ಕಂಗಾಲಾಗಿದ್ದಾಳೆ. ಕೊನೆಗಾಲದಲ್ಲಿ ಒಂಟಿ ಮಾಡಿ ತೆರಳಿದ ಜೀವದ ಪತಿಗೆ ಕಣ್ಣೀರ ವಿದಾಯ ಹೇಳ್ತಿದ್ದಾರೆ. ಹೌದು, ಸಜ್ಜನ ರಾಜಕಾರಣಿ ಅಜಾತ ಶತ್ರು ಎಸ್.ಎಂ. ಕೃಷ್ಣ ಮರೆಯಾಗಿದ್ದಾರೆ. 93 ವರ್ಷಗಳ ತುಂಬು ಜೀವನ ನಡೆಸಿ ಇಹಲೋಕ ತ್ಯಜಿಸಿದ್ದಾರೆ. ಬದುಕಿನುದ್ದಕ್ಕೂ ಜೊತೆಗಿದ್ದು ಈಗ ಬಿಟ್ಟು ತೆರಳಿದ ಪತಿಗೆ ಪತ್ನಿ ಪ್ರೇಮಾ ಕೃಷ್ಣ ಕಂಬನಿಯ ವಿದಾಯ ಹೇಳಿದ್ರು. ಅಂತಿಮ ದರ್ಶನದ ವೇಳೆಯಿಂದ ಹಿಡಿದು ಅಂತ್ಯ ಸಂಸ್ಕಾರದ ತನಕ ಪತಿಯ ಪಾರ್ಥಿವ ಶರೀರದ ಬಳಿಯೇ ಪ್ರೇಮಾ ಕೂತಿದ್ರು. ಮೌನವಾಗಿ ಪತಿಯನ್ನ ನೋಡ್ತಾ ಒಡಲಾಳದಲ್ಲೇ ವೇದನೆ ಪಡ್ತಿದ್ರು. ಅಂತ್ಯ ಸಂಸ್ಕಾರದ ವೇಳೆ ಪ್ರೇಮಾ ಅವರು ಎಸ್.ಎಂ. ಕೃಷ್ಣರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಲು ಆಗಮಿಸಿದ್ರು. ಶಿಸ್ತಿನ ಜೀವನ ನಡೆಸಿದ ಪತಿಯ ಮೊಗವನ್ನ ಆ ಕ್ಷಣದಲ್ಲೂ ಅಚ್ಚುಕಟ್ಟು ಮಾಡಿದ್ರು. ಇದು ಎಲ್ಲರ ಕಣ್ಣಾಲೆಗಳನ್ನ ತೇವಗೊಳಿಸಿತ್ತು. ಇನ್ನು ಪೊಲೀಸ್ ಬ್ಯಾಂಡ್ನಿಂದ ಎಸ್.ಎಂ. ಕೃಷ್ಣಗೆ ಅಂತಿಮ ಗೌರವ ಸಲ್ಲಿಸಲಾಯಿತು. ಎಸ್.ಎಂ.ಕೆ ಅವರ ಮೃತದೇಹದ ಮೇಲೆ ಹೊದ್ದಿಸಿದ್ದ ರಾಷ್ಟ್ರಧ್ವಜವನ್ನ ಪತ್ನಿ ಪ್ರೇಮಾ ಅವರಿಗೆ ಸಿಎಂ ಸಿದ್ದರಾಮಯ್ಯ ಹಸ್ತಾಂತರಿಸಿದ್ರು. ಮಲೆನಾಡಿನ ಹುಡುಗಿ, ಮಂಡ್ಯದ ಹುಡುಗ, ಕಡಿದಾಳ್ ಮಂಜಪ್ಪರಿಂದ ಎಸ್.ಎಂ. ಕೃಷ್ಣ ಪ್ರೇಮಾ ಕಲ್ಯಾಣ. ಎಸ್.ಎಂ. ಕೃಷ್ಣ ಅವರು ಮಂಡ್ಯದ ಮದ್ದೂರು ತಾಲೂಕಿನ ಸೋಮನಹಳ್ಳಿಯವರು. ಇನ್ನು ಪತ್ನಿ ಪ್ರೇಮಾ ಅವರು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಕಾಡುಮಲ್ಲಿಗೆ ಗ್ರಾಮದವರು. ಎರಡು ತೀರದಂತಿರುವ 2 ಜಿಲ್ಲೆಗಳ ಇವರ ನಡುವೆ ಬೆಸುಗೆ ಬೆಸೆದವರು ಮಾಜಿ ಸಿಎಂ ಕಡಿದಾಳ್ ಮಂಜಪ್ಪನವರು. ಶ್ಯಾಮ್ ಸುಂದರ್ ಮನೆಗೆ ಪ್ರೇಮಕ್ಕ ಇಂದಕ್ಕೆ ನೋಡಕ್ಕೆ ಅಂತ ಹೋಗಿದ್ದರು. ಆ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಶ್ಯಾಮ್ ಸುಂದರ್ ಮನೆಗೆ ಬಂದಿದ್ದರು. ಪ್ರೇಮಕ್ಕೆ ನೋಡಿದ ಮೇಲೆ ಈ ಹುಡುಗಿ ಯಾರು ಏನು ಅಂತ ವಿಚಾರಿಸಿದ್ರು. ವಿಷಯ ಏನಂದ್ರೆ, ಕೃಷ್ಣ ಮತ್ತು ಪ್ರೇಮಾ ಇಬ್ಬರು ಒಕ್ಕಲಿಗ ಸಮುದಾಯದವರು. ಇಬ್ಬರದ್ದು ಪ್ರಸಿದ್ಧ ಮನೆತನ. ಮಾಜಿ ಸಿಎಂ ಕಡಿದಾಳ್ ಮಂಜಪ್ಪ ಅವರು ಬೆಂಗಳೂರಿನ ಕ್ಲಬ್ನಲ್ಲಿ ಪ್ರೇಮಾ ಅವರನ್ನ ಎಸ್ಎಂಕೆಗೆ ಮೊದಲ ಸಲ ತೋರಿಸಿದ್ರಂತೆ. ಮೊದಲ ನೋಟದಲ್ಲೇ ಮಲೆನಾಡ ಯುವತಿಗೆ ಚಿರಯುವಕ ಕೃಷ್ಣ ಮನಸೋತಿದ್ರು. ಶಿವಮೊಗ್ಗದ ನ್ಯಾಷನಲ್ ಸ್ಕೂಲ್ ಮೈದಾನದಲ್ಲಿ ಅದ್ದೂರಿಯಾಗಿ ಇಬ್ಬರ ಮದುವೆಯಾಗಿತ್ತಂತೆ. ಮಂಡ್ಯ ಮತ್ತು ಮಲೆನಾಡಿನ ಮೊದಲ ಸಂಬಂಧ ಇವರದ್ದಾಗಿತ್ತು. 64ನೇ ಇಸ್ವಿ ಏಪ್ರಿಲ್ 29ನೇ ತಾರೀಕು ಶಿವಮೊಗ್ಗ ನ್ಯಾಷನಲ್ ಕಾಲೇಜಿನಲ್ಲಿ ಅವ್ರದ್ದು ಮದುವೆ ಆಯಿತು. ಏನೇ ಹೇಳಿ, 6 ದಶಕ ಕಾಲ ಜೊತೆಗಿದ್ದ ಜೀವ ಬಾರದ ಲೋಕ ಸೇರಿದೆ. ಎಸ್ಎಂಕೆ ಅಗಲಿಕೆಯಿಂದ ಪತ್ನಿ ಪ್ರೇಮಾ ಅಕ್ಷರಶಃ ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.